ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವು ಇವತ್ತು ಧಾರವಾಡ ಕಮಲಾಪುರದಿಂದ ಯಾದವಾಡಕ್ಕೆ ಹೋಗೋ ರೋಡಿಗೆ ಫಿನಿಕ್ಸ್ ಅಂತ ಒಂದು ಸ್ಕೂಲ್ ಬರ್ತದೆ ಸ್ನೇಹಿತರೆ. ಅಂದರೆ ಟೋಟಲ್ ನಿಮಗೆ ಕಮಲಾಪುರದಿಂದ ಇಲ್ಲಿಗೆ ಒಂದು ಹತ್ತಿರ 1 ಕಿಲೋಮೀಟರ್ ಆಗುತ್ತೆ. ನೋಡ್ಬೋದು ಯಾದವಾಡ ರೋಡ್ ಇದು ಪತ್ರೇಶ್ವರ ಅಜ್ಜನವರ ಮಠ. ಇದು ರೋಡಿಗೆ ಹೊಂದಿಕೊಂಡಿರುವಂಥ ಲೇಔಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರ ಪ್ರಾಜೆಕ್ಟ್ ಹೆಸರು ಬಂದ್ಬಿಟ್ಟು ಪದ್ಮಾವತಿ ಕಾಲೋನಿ ಅಂತೇಳಿ ನೋಡ್ಬೋದು ಸ್ನೇಹಿತರೆ. ಇದು ಕಂಪ್ಲೀಟ್ ಒಂದು 30 ಫುಟ್ ರೋಡ್ ಆಗ್ತಾ ಇದೆ. ನೋಡ್ಬೋದು ನೀವು 30 ಫುಟ್ ರೋಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಇದು ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ 30 ಫೀಟ್ ಡಾಂಬರ್ ರಸ್ತೆ ಮಾಡ್ತಾರೆ, ಗಟರ್ ಲೈನ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದಾರೆ, ಆ್ಯಂಡ್ ವಾಟರ್ ಫೆಸಿಲಿಟಿ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಇದ್ದಾರೆ ಸ್ನೇಹಿತರೆ. ಎಂಟ್ರೆನ್ಸ್ ಇಲ್ಲಿ ಕಮಾನ್ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ಕಮಾನ್ ಮಾಡಿ ಆ್ಯಂಡ್ ಕಂಪ್ಲೀಟ್ 2 ಸೈಡ್ ಕೂಡ ನಿಮಗೆ ಪ್ಲಾಂಟೇಶನ್ ಮಾಡ್ತಾರೆ. ಆ್ಯಂಡ್ ಈ ಸೈಜ್ ಬಂದುಬಿಟ್ಟು ಸ್ನೇಹಿತರೆ, ಪ್ರತಿಯೊಂದು ಪ್ಲಾಟ್ ಸೈಜ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ 24 ಇದೆ. ಹಾಗೆ ಹೀಗೆ 46 ಇದೆ ಸ್ನೇಹಿತರೆ. ಟೋಟಲ್ ಸೈಜ್ ಬಂದುಬಿಟ್ಟು ಪ್ರತಿಯೊಂದು ಪ್ಲಾಟ್ ಕೂಡ ಸೇಮ್ ಸೈಜ್ ಮಾಡಿದ್ದಾರೆ. 24 ಪ್ಲಸ್ 46 ಸೈಜ್ ಇದೆ ಪ್ಲಾಟಿಂದು. ನೋಡ್ಬೋದು ಇದು ಸ್ಕೂಲ್, ಇದು ಫಿನಿಕ್ಸ್ ಅಂತೇಳಿ ಅದ್ರ ಪಕ್ಕದಲ್ಲಿ ಬರುವಂಥ ಲೇಔಟ್ ಇದು. ಆ್ಯಂಡ್ ಇದು ನೋಡೋದಾದರೆ ಪತ್ರೇಶ್ವರ ಅಜ್ಜರ ಮಠ ಇದು. ಆ್ಯಂಡ್ ಯಾದವಾಡ ಮೇನ್ ರೋಡಿಗೆ ಹೊಂದಿಕೊಂಡು ಬರುವಂಥದ್ದು ಇದು ಎಲ್ಲೋ ಬೆಲ್ಟ್ ಆಗಿದೆ ಸ್ನೇಹಿತರೆ. ಆ್ಯಂಡ್ ಪ್ರತಿಯೊಂದು ಪ್ಲಾಟ್ ಕೂಡ ನಿಮಗೆ ವಿತ್ ನಿಮಗೆ ನೋಂದಣಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಸಬ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಿಮಗೆ ನೋಂದಣಿ ಮಾಡಿ ಕೊಡ್ತಾರೆ ನಿಮಗೆ. ಚೆನ್ನಾಗಿದೆ. ಆ್ಯಂಡ್ ಇದು ಸಾಯಿಲ್ ಬಂದುಬಿಟ್ಟು ಬ್ಲ್ಯಾಕ್ ಸಾಯಿಲ್ ಇದೆ, ಏರಿ ಭೂಮಿ ಇದು ಅಲ್ಲಿವರೆಗೆ ಬರುತ್ತೆ ಸ್ನೇಹಿತರೆ. ಟೋಟಲಲ್ಲಿ ಪ್ರಾಜೆಕ್ಟಲ್ಲಿ ಬರುವಂಥದ್ದು 41 ಅಥವಾ 42 ಪ್ಲಾಟ್ ಏನು ಬರ್ತಾ ಇದೆ ಇಲ್ಲಿ ಟೋಟಲಾಗಿ. ಆ್ಯಂಡ್ ಇದರಲ್ಲಿ ನೋಡೋದಾದರೆ ಇದು ನಾರ್ತ್ ಫೇಸಿಂಗ್ ಬರ್ತಾ ಇದೆ. ಆಲ್ರೆಡಿ ಈಗ ನಾರ್ತ್ ಫೇಸಿಂಗ್ನಲ್ಲಿ 10 ಪ್ಲಾಟ್ ಬುಕ್ ಆಗಿದೆ ಆಲ್ರೆಡಿ ಅಲ್ಲಿವರೆಗೂ ಸ್ನೇಹಿತರೆ. ಇಲ್ಲಿಂದ ಹಿಡಿದು ಅದು ಗಿಡ ಕಾಣ್ತಾ ಇದೆಯಲ್ಲ, ಗಿಡ ಅದು ಕಂಬ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಬ್ಲಾಕ್ ಪೂರ್ತಿ ಬುಕ್ ಆಗಿದೆ. ಇನ್ನು ಈ ನಾರ್ತ್ ಫೇಸಲ್ಲಿ ಇನ್ನೊಂದು 10 ಪ್ಲಾಟ್ಗಳು ಅವೈಲೇಬಲ್ ಇದೆ. ಅದು ಬಿಟ್ಟರೆ ಇನ್ನು ಸೌತಿಗೆ ಇದೆ ಸ್ನೇಹಿತರೆ. ಸೌತಿಗೆ ಒಂದು 20 ಪ್ಲಾಟ್ ಇದೆ. ಇದರಲ್ಲಿ ಕೂಡ ಒಂದು 2 ಬುಕ್ ಆಗಿರ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ ಲೇಔಟ್ ಕೂಡ ಬಂದುಬಿಟ್ಟು. ಆ್ಯಂಡ್ ಪ್ರೈಸ್ ನೋಡೋದಾದರೆ ಇದು 15 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ನೋಡ್ಬೋದು ನೀವು. ಇಲ್ಲಿ ಪಕ್ಕದಲ್ಲಿ ಕೆಲವೊಂದು NACC ಪ್ಲಾಟ್ಗಳು ನಿಮಗೆ ಸೇಲ್ ಆಗ್ತಾ ಇದೆ. ಅದು ನಿಮಗೆ ಸ್ಕ್ವೇರ್ ಫೀಟ್ಗೆ 2,800 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಅದನ್ನು ಕಂಪೇರ್ ಮಾಡೋದಾದರೆ ಸ್ನೇಹಿತರೆ, ಇದು ಅರ್ಧಕ್ಕರ್ಧ ನಿಮಗೆ ಬೆಲೆಯಲ್ಲಿ ಸಿಗ್ತಾ ಇರುವಂಥದ್ದು. ಬುಕ್ ಮಾಡಿದರೆ ನಿಮಗೆ ಈಗಲೇ ಬುಕ್ ಮಾಡಿದರೆ ನಿಮಗೆ ಈ 15 ಲಕ್ಷದಲ್ಲಿ ನಿಮಗೆ ಅದನ್ನು ನಿಮಗೆ ಖರೀದಿ ಮಾಡಿಕೊಡ್ತಾರೆ. ಇದೆಲ್ಲ ಕಂಪ್ಲೀಟ್ ಡೆವಲಪ್ ಆದ ನಂತರ, ಅಂತಂದರೆ ಈ ರಸ್ತೆ ಆಗಲಿ, ಆ ಕಮನ್ ಆಗಲಿ, ಪೂರ್ತಿ ಗಟ್ರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ವಾಟರ್ ಎಲ್ಲ ಲೈನ್ ಬಂದ ಮೇಲೆ ಮತ್ತು ಈ ಕಾಸ್ಟ್ ಇರೋದಿಲ್ಲ, ಮತ್ತು ಹೆಚ್ಚಿಗೆ ಆಗುತ್ತೆ. ಒಂದು 18 ಲಕ್ಷ ಕೂಡ ಆಗ್ಬೋದು ಅಥವಾ 20 ಲಕ್ಷ ಕೂಡ ಆಗ್ಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ, ಇದು ಎಲ್ಲೋ ಬೆಲ್ಟ್ ಆಗಿದೆ, ಪ್ಲಸ್ ನಿಮಗೆ ಇದು ನೋಂದಣಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹೆಸರು ಮೇಲೆ ಇದನ್ನು ಸಬ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಿಮಗೆ ನೋಂದಣಿ ಮಾಡಿಕೊಡ್ತಾರೆ. ಆ್ಯಂಡ್ ಸಪ್ರೇಟ್ ಉತ್ತರ ಕೂಡ ಬರುತ್ತೆ ಇದು. ಆ್ಯಂಡ್ ಪಕ್ಕ ಲೀಗಲ್ ಆಗಿ ನಿಮಗೆ ನೋಂದಣಿ ಮಾಡಿಕೊಡುವಂಥ ಪ್ರಾಜೆಕ್ಟ್ ಇದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸಿಟಿ ಕೂಡ ತುಂಬ ಹತ್ತಿರ ಇರುವಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ಆರಾಮಾಗಿ ನೀವು ಇದನ್ನು ಖರೀದಿ ಮಾಡ್ಬೋದು. ಆ್ಯಂಡ್ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 10 ಪ್ಲಾಟ್ ಕೂಡ ಇಲ್ಲಿ ಬುಕ್ ಆಗಿದೆ ಆಲ್ರೆಡಿ. ಆ್ಯಂಡ್ ಇಲ್ಲೇ ಸ್ನೇಹಿತರೆ ಬಸ್ಗಳು ನಿಂತ್ಕೊಳ್ತಾ ಇದೆ, ಇಲ್ಲಿ ನಿಲ್ತಾ ಇದೆ. ನಿಮಗೆ ಬಸ್ ಸ್ಟ್ಯಾಂಡಿಂದ ಸ್ನೇಹಿತರೆ ಈ ಯಾದವಾಡಿಗೆ ಹೋಗೋ ಬಸ್ಗಳಾಗಿರ್ಬೋದು, ಬೈಲಹೊಂಗಲ ಬಸ್ಗಳು, ಪ್ರತಿಯೊಂದು ಬಸ್ ನಿಮಗೆ ಹಿಂಗೆ ಬರುತ್ತೆ. ನಿಮಗೆ ಇಲ್ಲಿ ಬಸ್ ನಿಂತ್ಕೊಳುತ್ತೆ. ನಿಮಗೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಸ್ ನಿಂತ್ಕೊಳ್ತಾ ಇದೆ. ಇಲ್ಲಿ ನಿಮ್ಮ ಲೇಔಟ್ ಮುಂದೆ ಇಲ್ಲಿ ಬಸ್ ನಿಂತ್ಕೊಳ್ಳುತ್ತೆ. ಈ ಸ್ಕೂಲ್ ಅಪೋಸಿಟ್ ಸ್ನೇಹಿತರೆ ಕಂಪ್ಲೀಟ್ ಡೆವಲಪ್ ಆಗಿದೆ ಏರಿಯಾ ಇಲ್ಲ ಸ್ನೇಹಿತರಿಂದ. 1 ತಿಂಗಳ ಒಳಗಡೆ ನಿಮಗೆ ಕಂಪ್ಲೀಟ್ ಡೆವಲಪ್ ಸಿಗ್ತಾ ಇದೆ ನಿಮಗೆ. ಅಂತಂದರೆ ಈ ಏನು ಇದ್ರದ್ದು ಅಮ್ಯುನಿಟೀಸ್ ಎಲ್ಲ ಹೇಳಿದೇವಲ್ಲ, ರಸ್ತೆ ಆಗಿರ್ಬೋದು, ಗಟ್ರ ಆಗಿರ್ಬೋದು, ಆಮೇಲೆ ಕಮನ್, ಇದೆಲ್ಲ ಒಂದು ತಿಂಗಳ ಒಳಗೆ ನಿಮಗೆಲ್ಲ ಕಂಪ್ಲೀಟ್ ರೆಡಿ ಆಗ್ತಾ ಇದೆ. ಈ ಲೇಔಟ್ ಇಷ್ಟ ಆದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಂತಾರ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಈ ಲೇಔಟ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ. ತಮ್ಮ
ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.